ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಖತ್ತಾಗಿ ಮೂಡಿ ಬರ್ತಿದೆ. ಭಾಗ್ಯಳ ಹೊಸ ಚಾಲೆಂಜ್ ಜೊತೆ ಸೀರಿಯಲ್ಗೆ ಹೊಸ ಟ್ವಿಸ್ಟ್ ಸಿಗ್ತಿದೆ. ಧೈರ್ಯಶಾಲಿ ಭಾಗ್ಯ ಗಂಡನಿಂದ ದೂರವಾದ್ರೂ ಅತ್ತೆ ಮಾವನ ಪಾಲಿಗೆ ಮಗಳಾಗಿ ಸಂಸಾರ ಸಾಗ್ತಿದ್ದಾಳೆ. ಇತ್ತೀಚೆಗೆ ಭಾಗ್ಯಗೆ ಎದುರಾಗಿರೋ ದೊಡ್ಡ ಚಾಲೆಂಜ್ ಅಂದ್ರೆ ಅದು ಪೂಜಾ ಮತ್ತು ಕಿಶನ್ ಮದುವೆ. ಎಲ್ಲಾ ಸವಾಲುಗಳನ್ನು ದಾಟಿ ಮದುವೆ ಮಾಡಿ ಮುಗಿಸುವಂತಕ್ಕೆ ಬಂದಿರೋ ಭಾಗ್ಯ ಸಡನ್ ಆಗಿ ತಂಗಿ ಮದುವೆ ನಿಲ್ಲಿಸೋಕೆ ನಿರ್ಧಾರ ಮಾಡಿದ್ದಾಳೆ. ಈ ಮದುವೆ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಲ್ಲ. ಯಾಕೆ ಭಾಗ್ಯ ಇಂತಹ ನಿರ್ಧಾರ ಯಾಕೆ ತಗೊಂಡ್ಲು ಅನ್ನೋದಕ್ಕೆ ಪ್ರೇಕ್ಷಕರ ಪ್ರಶ್ನೆ. ಅದಕ್ಕೆ ಇಲ್ಲಿದೆ ಉತ್ತರ. ನಿಜ ಕಣ್ರಿ, ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಭಾವುಕ ತಿರುವೊಂದು ಮೂಡಿದೆ. ಪೂಜಾ ಹಾಗೂ ಕಿಶನ್ ಮದುವೆ ಅಂತಿಮ ಹಂತಕ್ಕೆ ಬಂದಾಗಲೇ ಭಾಗ್ಯ ಈ ತೀರುವ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಮೊದಲು ಎದುರಾದ ಅಡೆತಡೆಗಳು, ಸವಾಲುಗಳು, ಎದುರಾಳಿಗಳು ಎಲ್ಲವನ್ನೂ ಎದುರಿಸಿ ಎಲ್ಲರನ್ನೂ ಒಪ್ಪಿಸಿಕೊಂಡು ಈ ಮದುವೆಗೆ ಒತ್ತಾಯ ನೀಡಿದ ಭಾಗ್ಯ ಈಗ ಮೀನಾಕ್ಷಿ ಮಾತುಗಳನ್ನು ಕೇಳಿದ ನಂತರ ಪೂರ್ತಿಯಾಗಿ ಬದಲಾಗಿದ್ದಾಳೆ. ಈ ಮಾತಿಗೆ ಏನಂತೀರಾ? ಈ ಮದುವೆ ನಡೆದರೆ ಪೂಜಾ ಮನೆಯಲ್ಲಿ ನೆಮ್ಮದಿ ಇಲ್ಲ, ನಾನು ಕ್ಷಣಕ್ಕೂ ಅವಳಿಗೆ ಹಿಂಸೆ ನೀಡ್ತೀನಿ ಎಂದು ಮೀನಾಕ್ಷಿ ಆಡಿದ ಮಾತು ಕಿಶನ್ ಅಕ್ಕ ಮಹಿತಾಗೆ ಕಿವಿಗೆ ಬಿದ್ದಿದೆ. ಈ ಸತ್ಯವನ್ನು ಮಹಿತಾ ಭಾಗ್ಯ ಕಿವಿಗೆ ಹಾಕಿದ್ದು ಈ ಟ್ವಿಸ್ಟ್ಗೆ ಕಾರಣವಾಗಿದೆ. ಅಂದರೆ ಮಹಿಳಾ ಮಾತುಗಳ ಪ್ರಭಾವದಿಂದ ಭಾಗ್ಯ ಮಿತಿಯಲ್ಲಿದ್ದಾಳೆ. ನಾನು ಅನುಭವಿಸಿದ ನೋವು ನನ್ನ ತಂಗಿಗೂ ಆಗಬಾರದೆಂಬ ಭಯದಿಂದ ನಾನು ತಪ್ಪು ಮಾಡ್ತಿದ್ದೀನಿ, ಎಲ್ಲದನ್ನು ಸರಿ ಮಾಡಬೇಕು. ನನ್ನ ಜೀವನದಂತೆ ನನ್ನ ತಂಗಿಯದ್ದು ಆಗಬಾರದು ಎಂಬ ದೃಢ ನಿಲುವಿನಿಂದ ಭಾಗ್ಯ ಪೂಜಾಳ ಮದುವೆ ನಿಲ್ಲಿಸಲು ಮುಂದಾಗಿದ್ದಾಳೆ. ಮದುವೆ ಮಂಟಪದಲ್ಲಿ ಎಲ್ಲರೂ ಕಾಯುತ್ತಿದ್ದಾಗ ಪೂಜಾಳನ್ನು ತಡೆದು ನಿಲ್ಲಿಸಿ ಭಾಗ್ಯ ಈ ಮದುವೆ ನಡೆಯೋಕೆ ನಾನು ಬಿಡಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ದಾಳೆ. ಈ ಅಬ್ಬರದಿಂದ ಎಲ್ಲರೂ ಮೂಕರಾಗಿದ್ದರು. ಇಷ್ಟೆಲ್ಲ ಬೆಳವಣಿಗೆ ಒಂದು ಕಡೆ, ಗಂಭೀರ ತೀರ್ಮಾನದ ಬಗ್ಗೆ ಆದೀಶ್ವರ್ ಯೋಚನೆ ಇನ್ನೊಂದು ಕಡೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ಮದುವೆನೇ ಬೇಡ ಅಂತಿದ್ದ ಆದೀಶ್ವರ್ ಈಗ ಸಡನ್ ಆಗಿ ಚೇಂಜ್ ಆಗಿದ್ದಾರೆ. ನಾನು ನಿಮ್ ಮುಂದೆ ಮಂಡಿ ಊರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಮೊದಲು ಭಾಗ್ಯ ಫ್ಯಾಮಿಲಿ ಒಳ್ಳೇದಲ್ಲ ಎಂದು ನಂಬಿದ ಆದೀಶ್ವರ್ಗೆ ಸತ್ಯ ಅರಿವಾಗಿದೆ. ಹೀಗಾಗಿ ಆಗಿರೋ ತಪ್ಪನ್ನೆಲ್ಲ ಸರಿ ಮಾಡಬೇಕು ಅಂತ ತಮ್ಮ ನಿರ್ಧಾರ ಚೇಂಜ್ ಮಾಡಿದ್ದಾರೆ. ಕಿಶನ್ ಪೂಜೆ ಮದುವೆ ಮಾಡಲು ತಾನು ಹೆಜ್ಜೆ ಇಟ್ಟಿದ್ದಾರೆ. ಆದ್ರೆ ಅಷ್ಟರೊಳಗೆ ಭಾಗ್ಯನೇ ಮದುವೆ ನಿಲ್ಲಿಸುವ ಯೋಚನೆ ಮಾಡಿದ್ದಾಳೆ. ಮದುವೆ ಮನೆಯಲ್ಲಿ ಪೂಜಾ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದ ಭಾಗ್ಯಳನ್ನು ತಡೆದಿದ್ದಾನೆ ಆದೀಶ್ವರ್. ಆದ್ರೆ ಭಾಗ್ಯ ಈ ಮದುವೆ ನಡೆಯಲ್ಲ ಎಂದು ಮತ್ತೆ ಗುಡುಗಿದ್ದಾಳೆ. ಭಾಗ್ಯ ನಿರ್ಧಾರ ಬದಲಿಸುವಂತೆ ಮಾಡಿ ಕಿಶನ್ ಪೂಜೆ ಮದುವೆ ನಡೆಯುವಂತೆ ಮಾಡ್ತಾನ ಆದೀಶ್ವರ್ ಅನ್ನೋದೇ ಪ್ರೇಕ್ಷಕರ ಕುತೂಹಲ. ಇದಿಷ್ಟು ಭಾಗ್ಯಲಕ್ಷ್ಮಿ ಸೀರಿಯಲ್ ಬಗ್ಗೆ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ರಶ್.